ಅಪಘಾತದಲ್ಲಿ ಸುಟ್ಟು ಇಬ್ಬರು ಸಾವನ್ನಪ್ಪಿರುವ ಕೇಸ್ಗೆ ಸದ್ಯ ಟ್ವಿಸ್ಟ್ ಸಿಕ್ಕಿದೆ. ಇದು ಅಪಘಾತವಲ್ಲ, ಕೊಲೆ ಅಂತ ತನಿಖೆಯಲ್ಲಿ ಬಯಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ನಡೆದಿದ್ದಂತಹ ಘಟನೆ ಇದು. ಹಣಕಾಸು ವೈಷಮ್ಯದ ಹಿನ್ನೆಲೆಯಲ್ಲಿ ಸಹೋದರರನ್ನ ಕೊಲೆ ಮಾಡಲಾಗಿದೆ ಅಂತ ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ. ಕಾರ್ನಲ್ಲಿ ಸುಟ್ಟು ಇಬ್ಬರು ಮೃತಪಟ್ಟಿದ್ರು. ಇದು ಅಪಘಾತದಿಂದ ಆಗಿತ್ತು ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರೋ ಸತ್ಯ ಇದು ಅಪಘಾತವಲ್ಲ, ಕೊಲೆ ಅನ್ನೋದು. ಸಹೋದರರ ಕೊಲೆ ಹಣಕಾಸಿನ ವೈಷಮ್ಯಕ್ಕಾಗಿ ನಡೆದಿದೆ ಅಂತ ತಿಳಿದು ಬರ್ತಾ ಇದೆ. ಪ್ರಮೋದ್ ನಾಯಕ್, ಹೇಮಂತ್, ಸನ್ಯಾ ನಾಯಕ್ನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈ ಘಟನೆಗೆ ಸಂಬಂಧಪಟ್ಟಂತೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಮೋದ್, ಹೇಮಂತ್ ಹಾಗೆ ಸನ್ಯಾ ನಾಯಕ್ರನ್ನ ಅರೆಸ್ಟ್ ಮಾಡಲಾಗಿದೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ, ಹಣಕಾಸಿನ ವೈಷಮ್ಯದ ಹಿನ್ನೆಲೆಯಲ್ಲಿ ಇವರನ್ನ ಕೊಲೆ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ನಡೆದಿದ್ದಂತಹ ಘಟನೆ ಇದು. ಈ ಘಟನೆಯಲ್ಲಿ ಸದ್ಯ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಮೊದಲಿಗೆ ಈ ಘಟನೆ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಇದು ಅಪಘಾತವಾಗಿರಬಹುದು, ಅಪಘಾತದಿಂದಾಗಿ ಕಾರ್ಗೆ ಬೆಂಕಿ ಹೊತ್ತುಕೊಂಡು ಕಾರ್ನಲ್ಲಿದ್ದಂತಹ ಇಬ್ಬರು, ಚಂದ್ರಶೇಖರ್ ಹಾಗೆ ಅವರ ಸಹೋದರ ಇಬ್ಬರು ತೀರು ಹೋಗಿದ್ರು. ಅವರ ಸಾವಿಗೆ ಅಪಘಾತ, ಅದರಿಂದ ಹೊತ್ತಿದ ಬೆಂಕಿ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಪೊಲೀಸರು ತನಿಖೆಯನ್ನ ನಡೆಸಿದ ನಂತರ ತಿಳಿದು ಬಂದಿರುವಂತಹ ಸತ್ಯ ಇದು ಅಪಘಾತವಲ್ಲ, ಕೊಲೆ, ಹಣಕಾಸಿನ ವೈಷಮ್ಯದಿಂದಾಗಿ ಇವರನ್ನ ಕೊಲೆ ಮಾಡಲಾಗಿದೆ ಅಂತ ತಿಳಿದು ಬಂದಿದ್ದು. ಪ್ರಮೋದ್ ನಾಯಕ್, ಸನ್ಯಾ ನಾಯಕ್ ಹಾಗೆ ಇನ್ನೊಬ್ಬರು ಸೇರಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಹೇಮಂತ್, ಪ್ರಮೋದ್ ಹಾಗೆ ಸನ್ಯಾ ನಾಯಕ್ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಸದ್ಯ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಕೈಗೊಂಡಿದ್ದಾರೆ. ಇವರು ಯಾವ ರೀತಿಯಲ್ಲಿ ಈ ಕೃತ್ಯವನ್ನು ಎಸಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮೃತ ಚಂದ್ರಶೇಖರ್ ಹಾಗೆ ಮಂಜುನಾಥ್ ಸಹೋದರರು ಇಬ್ಬರು, ಅವರಿಬ್ಬರು ಕಾರಿನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ದೃಶ್ಯ. ಮತ್ತೊಂದು ಕಡೆ ಫೋಟೋದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ಆ ಕಾರು ಯಾವ ರೀತಿಯಲ್ಲಿ ಸುಟ್ಟು ಕರಕಲಾಗಿದೆ ಅಂತ. 15 ದಿನಗಳ ಹಿಂದೆ ಕಾರ್ನಲ್ಲಿ ಸುಟ್ಟು ಕರಕಲಾಗಿ ಪತ್ತೆಯಾಗಿತ್ತು ಇಬ್ಬರ ಮೃತದೇಹ. ಸಹೋದರರು ಅಪಘಾತದಿಂದ ಸಾವನ್ನಪ್ಪಿದ್ದಾಗಿ ಆವಾಗ ಅಂದುಕೊಳ್ಳಲಾಗಿತ್ತು. ಅದೇ ರೀತಿಯಲ್ಲಿ ಅದನ್ನು ಬಿಂಬಿಸಲಾಗಿತ್ತು ಕೂಡ. ಸಿದ್ದಾಪುರ ಮೂಲದ ಸಹೋದರರು ಶವವಾಗಿ ಪತ್ತೆಯಾಗಿದ್ರು. ನಮ್ಮ ಕಾರವಾರ ಪ್ರತಿನಿಧಿ ಸಂದೀಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಕೇಸ್ಗೆ ತುಂಬಾನೇ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಯಾವ ರೀತಿಯಲ್ಲಿ ಇವರು ಈ ಕೃತ್ಯವನ್ನು ಎಸಗಿದ್ರು ಆರೋಪಿಗಳು, ಬೆಂಕಿ ಹಚ್ಚಿದ್ದು ಹೇಗೆ, ಹಾಗೆ ಇವರ ನಡುವೆ ಇದ್ದಂತಹ ಹಣದ ವೈಷಮ್ಯ ಏನು ಸಂದೀಪ್? 6ನೇ ತಾರೀಕು ರಾತ್ರಿ ಒಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಸುಳಿಮುರ್ಕಿ ಅಂತ ಇದು ನ್ಯಾಷನಲ್ ಹೈವೇ, ಅಲ್ಲೊಂದು ಘಟನೆ ನಡೆದಿರುತ್ತೆ. ಒಂದು ಕಾರು ಅಪಘಾತ ಆಗಿ ಬೆಂಕಿಗೆ ಆಹುತಿ ಆಗಿದೆ ಅನ್ನೋ ಒಂದು ವಿಚಾರ ಈಗ ಹೊನ್ನಾವರ ಪೊಲೀಸರಿಗೆ ತಿಳಿಯುತ್ತೆ. ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಆ ಕಾರ್ನಲ್ಲಿ ಇಬ್ಬರು ಇದ್ದು ಅವರು ಸುಟ್ಟು ಕರಕಲಾಗಿದ್ದಾರೆ ಅನ್ನೋದು ಮಾಹಿತಿ ಇರುತ್ತೆ. ಪ್ರಾಥಮಿಕವಾಗಿ ಇದೊಂದು ರೀತಿ ಅಪಘಾತ ಅಂತ ಕಂಡು ಬಂದ್ರು ಅವ್ರ ಕುಟುಂಬಸ್ಥರು ಏನು ಮೃತಪಟ್ಟವರು ಸಿದ್ದಾಪುರ ತಾಲೂಕಿನ ಚಂದ್ರಶೇಖರ್ ಮತ್ತೆ ಮಂಜುನಾಥ್ ಅಂತ ಅಣ್ಣ ತಮ್ಮಂದಿರಾಗಿರ್ತಾರೆ. ಅವ್ರ ಕುಟುಂಬಸ್ಥರು ಇದು ಕೊಲೆ ಅಂತ ಒಂದು ಆರೋಪವನ್ನ ಮಾಡಿರ್ತಾರೆ. ಹಿನ್ನೆಲೆಯಲ್ಲಿ ಒಂದು ಅಸಹಜ ಸಾವು ಅನ್ನೋ ಒಂದು ಪ್ರಕರಣನ ಪೊಲೀಸರು ಹೊನ್ನಾವರ ಪೊಲೀಸರು ದಾಖಲು ಮಾಡಿ ತನಿಖೆ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲಿಂದ ಕಾರು ಹೊರಟಿದೆ ಅಂದಾಗ ಅವರು ಸಿದ್ದಾಪುರದಿಂದ ಹೊನ್ನಾವರ ಕಡೆ ಬರ್ತಾರೆ. ಆದ್ರೆ ಆ ಕಾರ್ನಲ್ಲಿ ಹೋಗ್ಬೇಕಾದ ಸಂದರ್ಭದಲ್ಲಿ CCTVಯನ್ನು ಚೆಕ್ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಇದ್ದ, ಆತ ನಾಪತ್ತೆ ಆಗಿ ಅನ್ನೋದು ಬೆಳಕಿಗೆ ಬರುತ್ತೆ. ಆತನನ್ನ ಹುಡುಕಾಡೋ ಸಂದರ್ಭದಲ್ಲಿ ಆತ ನಾಪತ್ತೆ ಆಗಿದ್ದ ಹಿನ್ನೆಲೆಯಲ್ಲಿ ಈ ಪ್ರಕರಣ ಇದು ಏನೋ ಸಂಶಯ ಮೂಡಿ ತನಿಖೆಯನ್ನ ಮಾಡ್ತಾರೆ. ಅವಾಗ ಇದು ಕೊಲೆ ಅನ್ನೋದು ಪ್ರಕರಣ ಬೆಳಕಿಗೆ ಬರತಕ್ಕಂಥದ್ದು. ಆರೋಪಿ ಪ್ರಮೋದ್ ನಾಯಕ್ ಅಂತ ಇದು ಪ್ರಮುಖ ಆರೋಪಿ. ಈತ ಕೊಲೆಯನ್ನ ಮಾಡಿರ್ತಕ್ಕಂಥ ಇವ್ರ ನಡುವೆ ಒಂದು ಹಣಕಾಸಿನ ವೈಷಮ್ಯ ಇರುತ್ತೆ. ಜೊತೆಗೆ ಇತರ ಏನು ಮೃತಪಟ್ಟ ಯಾರಲ್ಲ ಅವ್ರ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಅಂತ ಸಹ ಅವ್ರು ಮಾಡ್ತಿರ್ತಾರೆ. ಕೋಟಿ ಮೊತ್ತದ ಇನ್ಶೂರೆನ್ಸ್ ಮಾಡ್ತೀನಂತೂ ಮಾಹಿತಿಗೆ ಲಭ್ಯ ಆಗಿರತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಅವರನ್ನ ಸಿದ್ದಾಪುರದಲ್ಲಿ ಅವರಿಗೆ ಒಂದು ಮದ್ಯದ ಅದೇ ಡ್ರಿಂಕ್ಸ್ ಮಾಡ್ತಿರಂತ ಕರ್ಕೊಂಡೋಗಿ ಆ ಡ್ರಿಂಕ್ಸ್ ಒಳಗೆ ವಿಷಯನ್ನ ಬೆರೆಸಿ ಅವರಿಗೆ ಕುಡಿಸಿರ್ತಾರೆ. ಅವ್ರು ಅಲ್ಲೇ ಮೃತಪಟ್ಟಿರ್ತಾರೆ. ಜೊತೆಗೆ ಅವರ ಸ್ನೇಹಿತರು ಹೇಮಂತ್ ಅಂತ, ಜೊತೆಗೆ ಕನ್ಯಾ ಅಂತ, ಅವರಿಬ್ಬರನ್ನ ಸಹಾಯನ ಪಡೆದು ಅವರನ್ನ ಈ ಹೊನ್ನಾವರ ಮಗ ಕರ್ಕೊಂಡೋಗಿ ಅಲ್ಲಿ ಅವ್ರ ಕಾರನ್ನು ನಿಲ್ಲಿಸಿ ಮಧ್ಯದಲ್ಲಿ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ತೆಗೆದುಕೊಂಡು ಹೋಗಿ ಆ ಪೆಟ್ರೋಲ್ ಅನ್ನ ಹಚ್ಚಿ ಆ ಕಾರಿಗೆ ಸುರಿದು ಬೆಂಕಿ ಹಚ್ಚಿ ಕಾರನ್ನ ಪ್ರವಾಸಕ್ಕೆ ತಂದಿರ್ತಾರೆ. ಅದಾದ ನಂತರ ಇದೊಂದು ರೀತಿ ಅಪಘಾತ ಅಂತ ಬಿಂಬಿಸಕ್ಕೆ ಪ್ರಯತ್ನ ಮಾಡಿರ್ತಾರೆ. ಆದ್ರೆ ಏನು CCTV ಫುಟೇಜ್ ಮತ್ತು ಫೋನ್ ಕಾಲ್ಸ್ಗಳ ಡೀಟೇಲ್ ಅನ್ನ ತೆಗೆದಂತ ಸಂದರ್ಭದಲ್ಲಿ ಅವರು ಪಾಸ್ ಆಗಿರತಕ್ಕಂಥದ್ದು ಮತ್ತೆ ಘಟನೆ ಆದ ನಂತರ ಆತ ನಾಪತ್ತೆ ಆಗಿರೋದು ಇವೆಲ್ಲ ಪ್ರಕರಣದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಕೊಲೆ ಅನ್ನೋದು ತಿಳಿದು ಬರುತ್ತೆ. ಸದ್ಯ ಈಗ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಿರತಕ್ಕಂಥದ್ದು. ಥ್ಯಾಂಕ್ ಯು ಸಂದೀಪ್ ಡೀಟೇಲ್ಸ್ಗೆ.